ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು? ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇದರಲ್ಲಿ ಕರೆನ್ಸೀಸ್ ನ ಬೈ ಮತ್ತೆ ಸೆಲ್ ಮಾಡ್ತೀವಿ. ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಒಂದು ಕರೆನ್ಸಿನ ಬೈ ಮಾಡಿ ಇನ್ನೊಂದು ಕರೆನ್ಸಿನ ಸೆಲ್ ಮಾಡುತ್ತೀವಿ ಪ್ರಾಫಿಟ್ ಮಾಡೋದಕ್ಕೆ. ನಾವು ಟ್ರೇಡರ್ ಆಗಿ ಅದನ್ನ ಪ್ರಿಡಿಕ್ಟ್ ಮಾಡ್ಬೇಕು. ಸೊ ಯಾವ ಕಡೆ ಹೋಗ್ತಿದೆ, ಹೆಂಗ್ ಹೋಗ್ತಿದೆ ಅಂತ. ಆ ಪ್ರಿಡಿಕ್ಟ್ ಮಾಡೋಕೆ ತುಂಬಾ ಕಾನ್ಸೆಪ್ಟ್ ಇದೆ. ಐಸಿಟಿ ಇದೆ, ಪ್ರೈಸ್ ಆಕ್ಷನ್ ಇದೆ, ಸಪೋರ್ಟ್ ರೆಸಿಸ್ಟೆನ್ಸ್, ತುಂಬಾ ಕಾನ್ಸೆಪ್ಟ್ಸ್ ಗಳಿದೆ. ಕರೆನ್ಸಿ ಪೇರ್ ಕರೆನ್ಸಿ ಪೇರ್ ಅಲ್ಲಿ ಮೇಜರ್ ಮತ್ತೆ ಎಕ್ಸಾಟಿಕ್ಸ್ ಅಂತ ಬರುತ್ತೆ. ಮೇಜರ್ ಅಂದ್ರೆ US$ ಜೊತೆ ಕೋರಿಲೇಟ್ ಆಗಿರೋ ಪೇರ್ಗಳನ್ನ ಮೇಜರ್ ಕರೆನ್ಸಿ ಪೇರ್ ಅಂತಾರೆ. ಯುರೋ USD, GBP USD, AUD USD, NZD USD, USD JPY, USD CAD, USD CHF. ಸೊ ಎಕ್ಸಾಟಿಕ್ ಪೇರ್ಸ್ ಅಂದ್ರೆ ಯುರೋ JPY. USD ಇಲ್ಲದೆ ಇರೋ ಪೇರ್ನ ಎಕ್ಸಾಟಿಕ್ ಪೇರ್ಸ್ ಅಂತ ಹೇಳ್ತಾರೆ. GBP CAD, AUD NZD ಇದರಲ್ಲಿ ತುಂಬಾ ತರ ಬರುತ್ತೆ. USD ನ ತೆಗೆದು ನೀವು ಯಾವ ಕರೆನ್ಸಿನೇ ಪೇರ್ ಮಾಡಿದ್ರು ಎಕ್ಸಾಟಿಕ್ ಪೇರ್ಸ್ ಆಗುತ್ತೆ ಅದು. ಸೊ ಈಗ ಕರೆನ್ಸಿಯಲ್ಲಿ ಬೇಸ್ ಕರೆನ್ಸಿ ಮತ್ತೆ ಕೋಡ್ ಕರೆನ್ಸಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲಿಸ್ಟ್ ಆಗಿರೋ ಕರೆನ್ಸಿನ ಬೇಸ್ ಕರೆನ್ಸಿ ಅಂತ ಹೇಳ್ತಾರೆ. ಸೆಕೆಂಡ್ ಲಿಸ್ಟ್ ಆಗಿರೋ ಕರೆನ್ಸಿನ ಕೋಡ್ ಕರೆನ್ಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಫಸ್ಟ್ ಲಿಸ್ಟ್ ಆಗಿರೋ ಕರೆನ್ಸಿ ಬೇಸ್ ಕರೆನ್ಸಿ. ಸೊ ಇಲ್ಲಿ ಸೆಕೆಂಡ್ ಲಿಸ್ಟ್ ಆಗಿರೋ ಕರೆನ್ಸಿ ಕೋಡ್ ಕರೆನ್ಸಿ. ಈಗ GBP ಸ್ಟ್ರಾಂಗ್ ಇದ್ದು ಯುರೋ ವೀಕ್ ಇದ್ರೆ GBP USD ಮೇಲೆ ಹೋಗುತ್ತೆ. GBP ವೀಕ್ ಇದ್ದು USD ಸ್ಟ್ರಾಂಗ್ ಇದ್ದಾಗ GBP USD ಕೆಳಗಿರುತ್ತೆ. ಸೊ ಇದು ಫಸ್ಟ್ ಬೇಸ್ ಕರೆನ್ಸಿ ಸ್ಟ್ರಾಂಗ್ ಅಥವಾ ವೀಕ್ ಇದ್ರೆ ಸ್ಟ್ರಾಂಗ್ ಇದ್ರೆ ಮೇಲ್ ಹೋಗುತ್ತೆ, ವೀಕ್ ಇದ್ದಾಗ ಕೆಳಗೆ ಹೋಗುತ್ತೆ. ಸೊ ಇದನ್ನ ಬೇಸ್ ಕರೆನ್ಸಿ ಅಂತ ಹೇಳ್ತಾರೆ, ಇದನ್ನ ಕೋಡ್ ಕರೆನ್ಸಿ ಅಂತ ಹೇಳ್ತಾರೆ. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ 3 ಸೆಷನ್ ಬರುತ್ತೆ. ಏಷ್ಯನ್ ಸೆಷನ್ ಅಲ್ಲಿ ಸಿಡ್ನಿ ಮತ್ತೆ ಟೋಕಿಯೋ ಬರುತ್ತೆ. ಲಂಡನ್ ಸೆಷನ್ ಮತ್ತೆ ನ್ಯೂಯಾರ್ಕ್ ಸೆಷನ್ 2:30 AM to 11:30 AM IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ JPY, AUD, NZD ಇದರಲ್ಲಿ ತುಂಬಾ ವಾಲೆಟೈಲ್ ಇರೋ ಕರೆನ್ಸಿಗಳು. ಲಂಡನ್ ಸೆಷನ್ ಅಲ್ಲಿ 12:30 PM to 9:30 PM IST ವರೆಗೂ ಓಪನ್ ಇರುತ್ತೆ. ಯುರೋ, GBP, CHF ಇದರಲ್ಲಿ ವಾಲೆಟೈಲ್ ಇರೋ ಕರೆನ್ಸಿ. 6:30 PM to 3:30 PM ನ್ಯೂಯಾರ್ಕ್ ಸೆಷನ್ ಓಪನ್ ಆಗಿರುತ್ತೆ. ಇದರಲ್ಲಿ USD ತುಂಬಾ ವಾಲೆಟೈಲ್ ಇರೋ ಕರೆನ್ಸಿ. ಈಗ ನಾವು ಫಾರೆಕ್ಸ್ ಕರೆನ್ಸೀಸ್ ನ ಹೆಂಗೆ ಟ್ರೇಡ್ ಮಾಡ್ತೀವಿ ಹಂಗೆ ನಾವು ಕಮಾಡಿಟೀಸ್ ನ ಟ್ರೇಡ್ ಮಾಡ್ತೀವಿ. ಕಮಾಡಿಟೀಸ್ ಅಂದ್ರೆ ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಆಯಿಲ್, ಪಾಪ್ಯುಲರ್ ಕಮಾಡಿಟೀಸ್. ಇದನ್ನ ತುಂಬಾ ಜನ ಟ್ರೇಡ್ ಮಾಡ್ತಾರೆ. ಈಗ ನಾವು ಫಾರೆಕ್ಸ್ ಸ್ಪೇಸ್ ಅಲ್ಲಿ ಮೇಜರ್ ಏನ್ ಟ್ರೇಡ್ ಮಾಡ್ತೀವಿ ಹಂಗೆ ಈ ಕಮಾಡಿಟೀಸ್ ನ ಟ್ರೇಡ್ ಮಾಡ್ತಾರೆ. ಅದರ್ ಕಮಾಡಿಟೀಸ್ ಅಲ್ಲಿ ತುಂಬಾ ಬರುತ್ತೆ. ಕಾಪರ್, ಪ್ಲಾಟಿನಮ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಕಾಫಿ, ಕಾರ್ನ್, ವೀಟ್, ಶುಗರ್, ಕಾಟನ್, ತುಂಬಾ ತರ ಬರುತ್ತೆ. ಸೊ ನಿಮ್ಗೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಕಮಾಡಿಟೀಸು ಬರುತ್ತೆ. ಸೊ ಸೊ ಲಾಟ್ ಸೈಜ್ ಮತ್ತೆ ಪಿಪ್ಸ್ ಹೇಳ್ದಂಗೆ ನಾವು ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಪಿಪ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಈಗ ಯುರೋ USD 1 ಪಾಯಿಂಟ್ ಮೂವ್ ಆದ್ರೆ 1 ಪಿಪ್ ಮೂವ್ ಆದಂಗೆ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾವು 13.5 ಪಿಪ್ಸ್ ಮೂವ್ ಆಗಿದೆ. ಸೊ ನಾವು ಇದಕ್ಕೆ ತಕ್ಕಂತೆ ನಾವು ಲಾಟ್ ಸೈಜ್ ತಗೋತೀವಿ, ಅದ್ರ ತಕ್ಕಂತೆ ಸ್ಟಾಪ್ ಲಾಸ್ ಮಾಡುತ್ತೀವಿ ಇಲ್ಲಿ. ಸೊ ನಾವು ಲಾಟ್ ಸೈಜ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಲಾಟ್ ತಗೋತೀವಿ ಅಂದ್ರೆ ಅದರಲ್ಲಿ 1 ಲಕ್ಷ ಕ್ವಾಂಟಿಟಿ ಇರುತ್ತೆ. ಮಿನಿ ಲಾಟ್ ತಗೋತೀವಿ ಅಂದ್ರೆ 1000 ಕ್ವಾಂಟಿಟೀಸ್ ಇರುತ್ತೆ. ಮೈಕ್ರೋ ಲಾಟ್ ತಗೋತೀವಿ ಅಂದ್ರೆ 1000 ಕ್ವಾಂಟಿಟೀಸ್ ಇರುತ್ತೆ. ಸಾರಿ, ಮಿನಿ ಲಾಟ್ ಅಲ್ಲಿ 10,000 ಕ್ವಾಂಟಿಟೀಸ್ ಇರುತ್ತೆ. ಸೊ ಒನ್ ಸ್ಟ್ಯಾಂಡರ್ಡ್ ಲಾಟ್ 1 ಪಿಪ್ ಮೂವ್ ಆದ್ರೆ $10 ಬರುತ್ತೆ. ಸೊ ಇದೇ 1 ಪಿಪ್ ಬದಲು 13 ಪಿಪ್ಸ್ ಮೂವ್ ಆಯ್ತು. ಆಗ್ಲೇ ತೋರಿಸಿರೋ ಎಕ್ಸಾಂಪಲ್ ಪ್ರಕಾರ ಆ ಮೂವ್ ನ ಕ್ಯಾಪ್ಚರ್ ಮಾಡಿ 13 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರೆ ನಿಮ್ಗೆ $130 ಪ್ರಾಫಿಟ್ ಆಗುತ್ತೆ ಒನ್ ಸ್ಟ್ಯಾಂಡರ್ಡ್ ಲಾಟ್ ಅಲ್ಲಿ. ಒನ್ ಮಿನಿ ಲಾಟ್ ಅಲ್ಲಿ 1 ಪಿಪ್ಗೆ $1. ನೀವು 13 ಪಿಪ್ಸ್ ಇಲ್ಲ 15 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರೆ $13 ಇಲ್ಲ $15 ಕ್ಯಾಪ್ಚರ್ ಆಗಿರುತ್ತೆ. ಸೊ ಮೈಕ್ರೋ ಲಾಟ್ ತುಂಬಾ ಚಿಕ್ಕ ಲಾಟ್. ಸೊ ನಾವು ಒಂದು ಮೈಕ್ರೋ ಲಾಟ್ ತಗೊಂಡ್ರೆ 1 ಪಿಪ್ ಮೂವ್ ಆದ್ರೆ $0.1 ಪ್ರಾಫಿಟ್ ಆಗುತ್ತೆ. ಸೊ ಎಕಾನಮಿಕ್ ಕ್ಯಾಲೆಂಡರ್ ನಾನು ಹಾಗೆ ಹೇಳಿರೋ ತರ ನಾವು ನ್ಯೂಯಾರ್ಕ್ ಟೈಮಿಂಗ್ಸ್ ಅಲ್ಲಿ ತುಂಬಾ ನ್ಯೂಸ್ಗಳು ಬರುತ್ತೆ. ಸೊ USD ಏನೇನ್ ನ್ಯೂಸ್ ಇದೆ ಅದೆಲ್ಲ ನ್ಯೂಯಾರ್ಕ್ ಸೆಷನ್ ಅಲ್ಲಿ ಬರೋದು. ಸೊ ಯೂರೋ ನ್ಯೂಸ್ಗಳೆಲ್ಲ ಆಲ್ಮೋಸ್ಟ್ ಆಲ್ ಲಂಡನ್ ಸೆಷನ್ ಅಲ್ಲಿ ಬರುತ್ತೆ. ಸೊ ಕೆಲವು ನ್ಯೂಯಾರ್ಕ್ ಟೈಮಿಂಗ್ಸ್ ಅಲ್ಲೂ ಇರುತ್ತೆ. ಸೊ ಇದು ಎಲ್ಲ ನ್ಯೂಯಾರ್ಕ್ ಟೈಮಿಂಗ್ ಅಲ್ಲಿ ಇದೆ. ಯೂರೋ ನ್ಯೂಸ್, USD ನ್ಯೂಸ್, NFP ಇದೆ. ಇದು
ಹೈ ಇಂಪ್ಯಾಕ್ಟ್ ನ್ಯೂಸ್. ಸೊ CPI, NFP, FOMC. ಅಲ್ಲಿ NFP ನೋಡಿದ್ರಿ. NFP ಪ್ರತಿ ಫ್ರೈಡೆ ಬರುತ್ತೆ. CPI ಮಂತ್ಲಿ ಒನ್ಸ್ ಬರುತ್ತೆ. FOMC CPI ಆಗಿದ್ದು ಸ್ವಲ್ಪ ದಿನಕ್ಕೆ FOMCನೂ ಬರುತ್ತೆ. ಸೊ CPI ಅಂದ್ರೆ ಎಷ್ಟು ಕನ್ಸ್ಯೂಮ್ ಆಗಿದೆ ಈ ತಿಂಗಳಿಂದ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕ್ಯಾಲ್ಕುಲೇಟ್ ಮಾಡೋ ರಿಪೋರ್ಟ್. NFP ಅಂದ್ರೆ ಒಂದು ತಿಂಗಳಿಂದ ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ ಆ ಕಂಟ್ರಿದು ಅಂತ ನ್ಯೂಸ್ ರಿಪೋರ್ಟ್ ಇದು. ಸೊ FOMC ಅಂದ್ರೆ ಆ ದೇಶದ್ದು ಎಷ್ಟು ಟ್ಯಾಕ್ಸ್ ರೇಟು ಎಷ್ಟು ಜಾಸ್ತಿ ಮಾಡಬೇಕು ಎಷ್ಟು ಕಮ್ಮಿ ಮಾಡಬೇಕು ಅನ್ನೋ ರಿಸಲ್ಟ್. ನಾನು ನಿಮ್ಗೆ NFP ನ್ಯೂಸ್ ತೋರಿಸ್ತೀನಿ. NFP ವಿಡಿಯೋ. ಸೊ ನಾನು ಡಾಲರ್ನ ನೋಡ್ತಾ ಇದ್ದೆ. ಸೊ DXY ಅಂದ್ರೆ USD ಅಂದ್ರೆ ಡಾಲರ್ ಚಾರ್ಟ್ ನ ನೋಡ್ತೀವಿ. ಸೊ ನಮ್ಗೆ ಕರೆಕ್ಟ್ ಆಗಿ ಅದು 8:30ಗೆ ನ್ಯೂಸ್ ಇತ್ತು. ಈಗ ಅದು ಕ್ಯಾಂಡಲ್ ಕ್ಲೋಸ್ ಆಗಿ ಇನ್ನೊಂದು ಕ್ಯಾಂಡಲ್ ಓಪನ್ ಆಗಿದೆ. ಸೊ ನೋಡಿ, ತುಂಬಾ ಹೈ ಇಂಪ್ಯಾಕ್ಟ್ ಬರುತ್ತೆ ನ್ಯೂಸ್ ಅಲ್ಲಿ ಅದು. ಸೊ ಈ ಟೈಮಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಯಾವ ಸೈಡ್ಗೆ ಪ್ರೈಸ್ ಮೂವ್ ಆಗುತ್ತೆ, ಯಾವ ಸೈಡ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಈಗ ಅದು ಕೆಳಗೆ ಹೋಗ್ತಿದೆ. ಈಗ ರಿಟೇಲ್ ಟ್ರೇಡರ್ಸ್ ಯಾರಾದ್ರೂ ಸೆಲ್ ಮಾಡ್ತಿದ್ರೆ ನೋಡಿ, ನಾನು ಸ್ವಲ್ಪ ಹೊತ್ತಲ್ಲೇ ಅದು ಈಗ ಎಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ನೋಡಿ ವಾಪಸ್ ಪ್ರೈಸ್ ಇಷ್ಟು ಕೆಳಗೆ ಬಂದು ವಾಪಸ್ ಉಲ್ಟಾ ಆಗ್ತಿದೆ. ಸೊ ನಾನ್ ಹೇಳ್ಕೊಡೋ ಸ್ಟ್ರಾಟಜಿಲಿ ನಾವು ನ್ಯೂಸ್ ಟ್ರೇಡಿಂಗ್ ಮಾಡೋದಿಲ್ಲ. ಸೊ ಕೆಲವರು ತುಂಬಾ ಜನ ಮಾಡ್ತಾರೆ, ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೇಡರ್, ಪ್ರೈಸ್ ಆಕ್ಷನ್ ಮಾಡೋರು ನ್ಯೂಸ್ ಟ್ರೇಡಿಂಗ್ಗಳು ಮಾಡ್ತಾರೆ. ಸೊ ನಾವು ನ್ಯೂಸ್ ಟ್ರೇಡಿಂಗ್ ಮಾಡಲ್ಲ. ನ್ಯೂಸ್ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ನಾನು ಟ್ರೇಡಿಂಗ್ ಮಾಡೋದು. ಸೊ ಇವಾಗ ಇಲ್ಲಿ ಶಾರ್ಟ್ ಮಾಡಿದವ್ರು ಎಲ್ಲಾರ್ದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸೊ ಅದಕ್ಕೆ ನ್ಯೂಸ್ ಟೈಮಿಂಗ್ಸ್ ಅಲ್ಲಿ ಟ್ರೇಡ್ ಮಾಡಬಾರ್ದು. ಸೊ ಇದು NFP ನ್ಯೂಸ್ ಎಕ್ಸಾಂಪಲ್. ನೋಡಿ ಇದು USD JPY. ಬೇರೆ ಮೇಜರ್ಸ್ ಗಳು ಕೂಡ ಹಂಗೆ ಮೂವ್ ಆಗಿದೆ. ಓಕೆ, ನನ್ನ ಜರ್ನಲ್ ನ ತೋರಿಸ್ತೀನಿ. ನಾನ್ ಯಾವ ತರ ICT ಕಾನ್ಸೆಪ್ಟ್ ಮೇಲೆ ನೀವು ಫಸ್ಟ್ ಟೈಮ್ ಕೇಳ್ತಿರ್ಬೋದು. ಸೊ ನಿಮಗ್ ನಂಬಿಕೆ ಇಲ್ಲದೆ ಇರ್ಬೋದು ICT ಕಾನ್ಸೆಪ್ಟ್ ಮೇಲೆ. ಸೊ ನನ್ ತಗೊಂಡಿರೋ ಟ್ರೇಡ್ಸ್ ಗಳನ್ನ ತೋರಿಸ್ತೀನಿ. ಎಕ್ಸಾಟಿಕ್ಸ್ ಅಲ್ಲ, ಎಕ್ಸಾಟಿಕ್ಸ್ ಇದು ಯೂರೋ ಕ್ಯಾಡ್ ಅಲ್ಲಿ ತಗೊಂಡಿದ್ದೆ ಟ್ರೇಡ್. ಸೊ ಯೂರೋ ಕ್ಯಾಡ್ ಅಲ್ಲಿ 2 ಟ್ರೇಡ್ ತಗೊಂಡಿದ್ದೆ ನಾನು. ಫಸ್ಟ್ ಟ್ರೇಡ್ ನಂದು SL ಹಿಟ್ ಆಯ್ತು. ಯಾಕಂದ್ರೆ ನಾನು ಬೇಗ ಎಂಟ್ರಿ ಮಾಡ್ತೀನಿ, ನಾನು ಕನ್ಫರ್ಮೇಶನ್ ವೇಟ್ ಮಾಡೋದಿಲ್ಲ. ಆದ್ರೆ ಸೆಕೆಂಡ್ ಟ್ರೇಡ್ ಹೋಗಿ ಪ್ರಾಫಿಟ್ ಹಿಟ್ ಆಗುತ್ತೆ. ಇದು ನಾನು ನಿನ್ನೆ ತಗೊಂಡಿದ್ದ ಟ್ರೇಡ್ ಇದು. ಸೊ ನಾನು ಈ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಹೇಳಿದ್ರೆ ಈಗಲೇ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇದು GBP USD ತಗೊಂಡಿದ್ದ ಸ್ವಿಂಗ್ ಟ್ರೇಡ್ ಇದು. ನಾನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಬೈ ಮಾಡಿದ್ ನಾನು. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ. ನಮ್ಮ ICT ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿ ಸ್ಟಾಪ್ ಆಗುತ್ತೆ ಅನ್ನೋದನ್ನ ತುಂಬಾ ಪರ್ಫೆಕ್ಟ್ ಆಗಿ ಕಲ್ತ್ಕೋಬಹುದು. ಸೊ ಇದು GBP USD ಶಾರ್ಟ್ ಮಾಡಿದೆ ಇದು. ಸೊ ಈ SMT ಹೈನ ತಗೊಳಲ್ಲ ಅಂತ ನಾನು ಸ್ಟಾಪ್ ಲಾಸ್ ನ ಅಲ್ಲಿ ಇಟ್ಟಿದ್ದೆ. SMT ಅಂದ್ರೆ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ. ಸೊ ಇದು ಇಂಡಸಿಸ್ ಅಂತ, ಇದು ನ್ಯಾಸ್ಡ್ಯಾಗ್ ಅಂತ ಬರುತ್ತೆ. ಸೊ ಇದು ನಮ್ದು ಇಂಡಿಯನ್ದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹೆಂಗ್ ಬರುತ್ತೆ, ಇದು ಅದೇ ತರದ್ದು ಅಮೆರಿಕಾದು ಇಂಡೆಕ್ಸ್ ಇದು. ಸೊ ಇದು ಇಲ್ಲಿ ಎಂಟ್ರಿ ಮಾಡ್ತೀನಿ, ನಾನು ಸ್ಟಾಪ್ ಲಾಸ್ ಹತ್ರ ಹೋಗುತ್ತೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ SMT ಇರೋ ಹೈನ ಅದು ಬೇಗ ತಗೊಳ್ಳೋದಿಲ್ಲ. ಸೊ ಅದು ನನ್ ಒಂದೇ ಕ್ಯಾಂಡಲ್ ಅಲ್ಲಿ ರಿಪೀಟ್ ಆಗುತ್ತೆ. ಸೊ ನಾನು ಲಾಸ್ ಕೂಡ ಮಾಡ್ಕೋತೀನಿ, ನಾನು ಲಾಸ್ನು ಜರ್ನಲ್ ಮಾಡ್ತೀನಿ. ಆದ್ರೆ ಈ ಜರ್ನಲ್ ಅಲ್ಲಿ ನಾನು ಲಾಸ್ನೆಲ್ಲ ಜರ್ನಲ್ ಮಾಡಿದ್ದೀನಿ. ಸೊ ಇದು ಗೋಲ್ಡ್ ಅಲ್ಲಿ ತಗೊಂಡಿದ್ದು. ಸೊ 5 ಮಿನಿಟ್ಸ್ ಅಲ್ಲಿ ನಾನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ TP ನೋಡಿ, ನಾನು ಹೇಳ್ದಂಗೆ ಎಲ್ಲಿವರೆಗೂ ಹೋಗಿ ಉಲ್ಟಾ ಆಗತ್ತೆ ಅಂತ ನಮ್ಮ ICT ಕಾನ್ಸೆಪ್ಟ್ ಅಲ್ಲಿ ತುಂಬಾ ನೀಟಾಗಿ ಹೇಳ್ಬೋದು. ಸೊ ಎಲ್ಲಿವರೆಗೂ ಪ್ರೈಸ್ ಹೋಗುತ್ತೆ, ಎಲ್ಲಿವರೆಗೂ ಮಾರ್ಕೆಟ್ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾಗತ್ತೆ ನಮ್ಗೆ. ಸೊ ನಂದು ಲಾಸ್ ಆಗಿರೋದು ಇಲ್ಲಿದೆ. ಸೊ ನಂದು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಅದು ಯೂರೋ ಕ್ಯಾಡ್ ಟ್ರೇಡ್ ತೋರಿಸಿದ್ನಲ್ಲ, ಅದ್ರದ್ದು ಸ್ಟಾಪ್ ಲಾಸ್ ಏನಕ್ಕೆ ಹಿಟ್ ಆಯ್ತು ಅಂತ ಜರ್ನಲ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ಇದು 2024 ಜರ್ನಲ್ ಇದು. ಹ್ಮ್. ಇಲ್ಲೇ ಇದೆ ನೋಡಿ, ನನ್ ಲಾಸ್ ಆಗಿರೋ ಟ್ರೇಡ್. ಸೊ ನಾನು ಇಲ್ಲಿವರೆಗೂ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಸ್ಟಾಪ್ ಲಾಸ್ ಹಿಟ್ ಆಯ್ತು ನಿಮ್ದು. ಸೊ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದು. ಸೊ ಇದು ನ್ಯಾಸ್ಡ್ಯಾಕ್ ಅಲ್ಲಿ ಅದೇ ಟ್ರೇಡ್ ತಗೊಂಡಿದ್ದು. ಅಂದ್ರೆ SMT ಹೈ, ಆದ್ರೆ SMT ನನ್ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಎಲ್ಲ ನನ್ TP ಹೋಗಿದೆ.
ಸೊ ಇದು ಇಲ್ಲಿ ಬೈ ಮಾಡ್ತೀನಿ. ಸೊ ಇಲ್ಲಿ ಬೈ ಮಾಡಿ ಇಲ್ಲಿ ತೆಗಿತೀನಿ. ಸೊ ಗೋಲ್ಡ್ ಅಲ್ಲಿ ಇದು ಗೋಲ್ಡ್ ಟ್ರೇಡ್ ಇದು. ಸೊ ಗೋಲ್ಡ್ ಅಲ್ಲಿ ಅದು ಅರ್ಧ ಟಿಪಿ ಹೋಯ್ತು ನೋಡಿ, ಇದು ಮಂಡೇ ಹೈ ಅಂತ ಮಾರ್ಕ್ ಅದನ್ನ ತಗೊಂಡು ಉಲ್ಟಾ ಆಯ್ತು. ಸೊ ಇದನ್ನ ನಾನು ಕಲಿಬೇಕಾದ್ರೆ 2024 ಅಲ್ಲಿ ತಗೊಂಡಿರೋ ಟ್ರೇಡ್ಗಳು. ಗೋಲ್ಡ್ ಟ್ರೇಡ್ ಇಲ್ಲಿ ತಗೊಂಡು ಇಲ್ಲಿ ಟಿಪಿ ಹಿಟ್ ಆಗಿದೆ. ಆ ಟಿಪಿ ಹಿಟ್ ಆಗಿ ಮಾರ್ಕೆಟ್ ಫುಲ್ ರಿವರ್ಸ್ ಆಗಿದೆ. ಸೊ ಇಲ್ಲಿ ನನ್ನ ಎಕ್ಸಿಕ್ಯೂಷನ್ ಇಲ್ಲಿ ಫಸ್ಟ್ ನಂದು ಕ್ಲೋಸ್ ಮಾಡಿದೀನಿ. ಆಮೇಲೆ ಇಲ್ಲಿ ತಗೊಂಡು ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದೀನಿ. ಸೊ ಇದು ಮೇಜರ್ಸ್ ಇದು. ಸೊ ಇದು ನಾನು ಕಲಿಬೇಕಾದ್ರೆ ತುಂಬಾ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು ನಂದು. ಸೊ ICT ಕಾನ್ಸೆಪ್ಟ್ ನೀವು ಕಲಿತ ತಕ್ಷಣ ನೀವು ಪರ್ಫೆಕ್ಟ್ ಆಗಿ ಮಾಡಕ್ಕಾಗತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಸೊ ಈಗ ಸೊ 15 ಮಿನಿಟ್ಸ್ ಇಲ್ಲಿ ಇದೆಯಲ್ಲ, ಇದು ಗ್ಯಾಪ್ ಅಪ್. ಇದು 3:30 ಕ್ಲೋಸ್ ಆಗಿರೋದು. ಇದು ನೆಕ್ಸ್ಟ್ ಓಪನ್ ಆಗಿರೋದು. ನಂದು ಟೈಮಿಂಗ್ಸ್ ಚೇಂಜ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ತರ ಒಂದೊಂದ್ ಡೇಗೂ ಗ್ಯಾಪ್ ಆಗುತ್ತೆ. ಸೊ ಇದನ್ನ ನೀವು 1 ಅವರ್ ಅಲ್ಲೆಲ್ಲ ನೋಡಿದ್ರೆ ಅಷ್ಟು ಕ್ಲೀನ್ ಅನ್ಸಲ್ಲ. ICT ಕಾನ್ಸೆಪ್ಟ್ ಅಲ್ಲಿ ಈ ಗ್ಯಾಪ್ಗಳೆಲ್ಲ ಇದ್ರೆ ನೀಟಾಗಿ ವರ್ಕ್ ಆಗುತ್ತೆ. ಸೊ ನಾನು ಗ್ಯಾಪ್ ಇಲ್ದೇ ಇರೋದ್ ತೋರಿಸ್ತೀನಿ. ಸೊ ಗೋಲ್ಡ್ ನೋಡಿ. ಸೊ ಗೋಲ್ಡ್ ಒಂದು ಗ್ಯಾಪ್ ಕೂಡ ಇಲ್ಲ ಗೋಲ್ಡ್ ಚಾರ್ಟ್ ಅಲ್ಲಿ. ಸೊ ನಾನು ಅದಕ್ಕೆ ಫಾರೆಕ್ಸ್ ಮಾಡೋದು. ಬ್ಯಾಂಕ್ ನಿಫ್ಟಿ ನೋಡಿ. ಸೊ ಇಲ್ಲೇ ನೋಡಿ ಎಷ್ಟು ಗ್ಯಾಪ್ ಇದೆ. ಇಷ್ಟು ಚಾರ್ಟ್ ಫುಲ್ ಇಷ್ಟು ಕೆಡ್ತಾಗಿದೆ. ಸೊ ಇದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡಕ್ ಆಗೋದಿಲ್ಲ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋರು ಜಾಸ್ತಿ ಕನ್ಫರ್ಮೇಶನ್ ಕೂಡ ಇರೋದಿಲ್ಲ. ಸೊ ಅವರು ಬೇಗನೂ ಪ್ರಾಫಿಟ್ ಮಾಡಿ ಬೇಗ ತೆಗಿತಾರೆ, ಬೇಗ ಲಾಸ್ ಮಾಡ್ಕೋತಾರೆ. ಸೊ ನಾವು ಇದರಲ್ಲಿ ತುಂಬಾ ನೀಟಾಗಿ ಟ್ರೇಡ್ ಮಾಡ್ಬೋದು. ಅಂದ್ರೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ತುಂಬಾ. ಬೇಸಿಕ್ಸ್ ಕಲ್ತಿದ್ರೆ ಮಾತ್ರ ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡೋಕ್ಕಾಗೋದು. ಸೊ ಕ್ರಿಪ್ಟೋನು ಅಷ್ಟೇ. ಕ್ರಿಪ್ಟೋಲು ಕೂಡ ಯಾವ್ದು ಗ್ಯಾಪ್ ಕೂಡ ಬರೋದಿಲ್ಲ. ಸೊ ನಾನು ಕ್ರಿಪ್ಟೋನು ತುಂಬಾ ಕಮ್ಮಿ ಮಾಡೋದು. ನಾನು ಫಾರೆಕ್ಸ್ ಮತ್ತೆ ಇಂಡೆಕ್ಸ್ ಮಾಡ್ತೀನಿ. ಅಮೆರಿಕಾದು ಇಂಡೆಕ್ಸ್. ಫಾರೆಕ್ಸ್ ಫ್ಯಾಕ್ಟ್ರಿ ಬ್ರೋ, ನಾನು ಎಲ್ಲಾ ನ್ಯೂಸ್ಗಳ ಬಗ್ಗೆ ನೋಡೋದೇ ಫಾರೆಕ್ಸ್ ಫ್ಯಾಕ್ಟ್ರಿ. ಸೊ ತೋರಿಸ್ತೀನಿ. ಸೊ ಕಾಣಿಸ್ತಿದ್ಯಾ ಫಾರೆಕ್ಸ್ ಫ್ಯಾಕ್ಟ್ರಿ? ಫಾರೆಕ್ಸ್ ಫ್ಯಾಕ್ಟ್ರಿಲಿ ಈ ವೀಕ್ ಇರೋ ನ್ಯೂಸ್ ನೋಡಿ. ಈ ವೀಕು CPI ಇದೆ. ಹೈ ಇಂಪ್ಯಾಕ್ಟ್ ನ್ಯೂಸ್ ಅಲ್ಲಿ CPI ಕೂಡ ಒಂದು. ಸೊ ಎಲ್ಲರೂ 6:30ಗೆ ಕರೆಕ್ಟ್ ಆಗಿ ಯಾವ್ದಾದ್ರು ಮೇಜರ್ USD ಜೊತೆ ಪೇರ್ ಆಗಿರೋ ಕರೆನ್ಸಿನ ಓಪನ್ ಮಾಡಿ ನೋಡಿ. ಕರೆಕ್ಟ್ ಆಗಿ ವೆಡ್ನೆಸ್ಡೇ 12th ಮಾರ್ಚ್ 6:30ಗೆ USD ಪೇರ್. ಸೊ ಅದ್ರಲ್ಲಿ CPI ಇರುತ್ತೆ. ಆ ನ್ಯೂಸ್ ಹೆಂಗ್ ಇಂಪ್ಯಾಕ್ಟ್ ಕೊಡುತ್ತೆ ಅಂತ ನೀವು ನೋಡಿ. ಸೊ ಕ್ಯಾಡ್ ನ್ಯೂಸ್ ಇದೆ, USD ಇದು PPI ಇದೆ. CPI ಆದ್ಮೇಲೆ PPI ಬರುತ್ತೆ. ಇದೆಲ್ಲ ಮೀಡಿಯಂ ಇಂಪ್ಯಾಕ್ಟ್. ಅದು ಅಷ್ಟು ಇಂಪ್ಯಾಕ್ಟ್ ಕೊಡೋದಿಲ್ಲ. ಓಕೆ, CPI ಇನ್ ಚಾರ್ಟ್. ಓಕೆ. ಹಾ. ಸೊ 18th ಫೆಬ್ರವರಿ 8:30ಗೆ ಕ್ಯಾಡ್ದು CPI ಆಗಿದೆ. ಸೊ ಇದನ್ನ ನಾನು ಒಂದು ವಿಡಿಯೋಲಿ ಹಾಕಿದ್ದೆ, ಕ್ಯಾಡ್ದು ಎಕ್ಸಾಂಪಲ್ ಅಂತ. ಸೊ ಒಂದು ನಿಮಿಷ ತೋರಿಸ್ತೀನಿ. ಸೊ ಎಲ್ರಿಗೂ ನನ್ನ ಚಾರ್ಟ್ ಕಾಣಿಸ್ತಿದೆ ಅಲ್ವಾ? ಬೇರೆ ಕರೆನ್ಸಿದು CPI ಅಷ್ಟು ಇಂಪ್ಯಾಕ್ಟ್ ಕೊಡೋದಿಲ್ಲ, ಆದ್ರೆ USD ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ಸೊ ನ್ಯೂಸ್ ಇದ್ದಿದ್ದು 8:30ಗೆ. ಸೊ 8:30 ಎಲ್ಲಿದೆ ಇವತ್ತು? ಸೊ ಇದು USD ಪೇರ್ ಆಗಿಲ್ಲದೆ ಇರೋದ್ರಿಂದ ಇದು ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿಲ್ಲ. ಆದ್ರೆ ನೀವೇ ನೋಡ್ಬೋದು ಇಲ್ಲಿ ಫುಲ್ಲು ಬಿದ್ದು ಮೇಲೋಗಿ ಕನ್ಸಾಲಿಡೇಟ್ ಆಗಿ ಆಮೇಲೆ ಅದಕ್ಕೆ ವಾಲಟಾಲಿಟಿ ಕೊಟ್ಟಿದೆ. ಸೊ ನಾವು USD CPI ನೋಡಿದ್ರೆ ಒಂದೇ ಕ್ಯಾಂಡಲ್ ತುಂಬಾ ದೊಡ್ಡ ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ನೋಡಿ ವೆಡ್ನೆಸ್ಡೇ ಅಂತ ಹೇಳಿದ್ದು. ಆರ್ಡರ್ ಬ್ಲಾಕ್ ಬಗ್ಗೆ ಹೇಳಲ್ಲ, ಫೇರ್ ವ್ಯಾಲ್ಯೂ ಗ್ಯಾಪ್ ಬಗ್ಗೆ ಹೋಗ್ತಾ ಈ ವಿಡಿಯೋ ಹೇಳ್ತೀನಿ ಈ ಸೆಷನ್ ಅಲ್ಲಿ.
ಆರ್ಡರ್ ಬ್ಲಾಕ್‌ನ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಸೊ ಆರ್ಡರ್ ಬ್ಲಾಕ್ ಸ್ವಲ್ಪ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಅನ್ಸ್ಬೋದು. ಸೊ ನಾನು ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಳ್ಕೊಡ್ತೀನಿ ಈ ವಿಡಿಯೋ. ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಮಾಡೋದು ಹೇಳಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳ್ತೀನಿ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ICT ಕಾನ್ಸೆಪ್ಟ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಬರೀ ಒಂದೊಂದು ಕ್ಯಾಂಡಲ್ ಸ್ಟಿಕ್‌ನೇ ರೀಡ್ ಮಾಡೋದು ಟಾಪಿಕ್ ಇದೆ. ಸೊ ಅದನ್ನು ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ. ಓಕೆ. ಸರಿ, ಮತ್ತೆ ನಾನು ಈ ಕ್ಲಾಸ್‌ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಆ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಏನೇ ಡೌಟ್ ಇದ್ರು ಆ ಗ್ರೂಪ್‌ಗೆ ಹೇಳಿ. ಸೊ ಥ್ಯಾಂಕ್ ಯು.